ಲೇ RSS ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರನ್ರಿ? ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದಿವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ಬೆಂಬಲವನ್ನ ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲ ಇಯರ್ಫೋನ್ ಹಾಕಿ ಹರ್ಷದ್. ಇವತ್ತು ಯಾಸೀರ್ ಪಠಾಣ್ ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಖಂಡವಾಗಿ ಅದನ್ನು ವಿರೋಧಿಸ್ತೇನೆ. ಕಾರಣ ಏನು ಅಂದ್ರೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳ್ಬೇಕಾಗುತ್ತೆ. ವಿರೋಧ ಇರಬಹುದು, ಪರ ಇರಬಹುದು, ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ? ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ? ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂಗೆ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ನೋಡಿ, ಅವರು ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇರ್ಬೇಕು, ಹಂಗೆ ಬಿಟ್ಕೊಂಡು ಹೋಗದ. ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ನೀನು ಕೇಳಿಲೆ,
ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ಯಾ ನೀನು? ಯಾರು ಹೇಳ್ಕೊಟ್ಟಾರ? ಅವರು ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಏಯ್ ಕೂಚ್ಚಾಳ, ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ನಿಮ್ ಯೋಗ್ಯತೆ ಒಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ನಿಮ್ ಯೋಗ್ಯತೆ ಒಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕಲೇ ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲರು ತಡೆ ಹಿಡಿದ್ರು, ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು. ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಮಾನ ಮರ್ಯಾದೆ, ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಮಾನ ಮರ್ಯಾದೆ ಐತೆ? ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರಾ ನೀವು? ನೀನು ಕೆಟ್ಟ RS ನವರಿಗೆ ಧಿಕ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ, ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಈ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ. ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನೋಡಿ, ನಿಮ್ಮಪ್ಪ ಯಾಕೆ ಹೇಳಿ ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ ಹೇಳಿ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಸತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ, ನಮ್ಮ ಹೋರಾಟವನ್ನ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಒಬ್ಬ ಮಹಾತ್ಮನನ್ನ ಇವತ್ತು ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ ಇವತ್ತು ಆ ಹೆಸರನ್ನ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ. ನೋಡಿ, ಹೆಸರನ್ನ ಬದಲಾಯಿಸಿರ್ತಕ್ಕಂಥ ಇವರಿಗೆ ಪ್ರತಿಭಟನೆ ಮಾಡಿ ಇಂಡಿವಿಜುವಲ್ ಯಾಕೆ ಮಾತಾಡ್ಲಿಕ್ಕೆ ಹೋಗ್ತಾರೆ? ಗ್ರಾಮಗಳ ಬೀಡು ಭ್ರಷ್ಟಾಚಾರ ಮಾಡಿ
ಹಳ್ಳಿಗಳ ಸ್ವರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು. ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ ರವರು ಕಾನೂನನ್ನ ಜಾರಿಗೆ ತಂದ್ರು. ಕಾನೂನನ್ನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು, ಗ್ರಾಮಸ್ಥರ ಕೈಯಲ್ಲಿ, ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು, ಅವ್ರ ಕೈಗೆ ಕೈ ತುಂಬಾ ಹಣವನ್ನ ಕೊಡಬೇಕು, ಯೋಜನೆಗಳನ್ನ ಕೊಡಬೇಕು, ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗ್ ರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ, ಅವರಿಗಿದ್ದಂತ ಸ್ವಾಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಈ ಬಿಜೆಪಿಯನ್ನು ಕಿತ್ತೊಯ್ಯುತ್ತಾರೆ. ಇವತ್ತು ಮಹಾತ್ಮ ಗಾಂಧೀಜಿಯ ಇಲ್ಲ, ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಲ್ಲ, ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತಾ ಇದೀನಿ ಅಂತ ನೀನು ತಹಸೀಲ್ದಾರ್ ಬಿಟ್ಕೊಂಡು. ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಒಂದು ಅಧಿಕಾರ, ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನೀವೇನಂದ್ರು ನಾನು ನಿಲ್ಸಲ್ಲ, ನೀವ್ ಪಡ್ಕೊಂಡ್ರು ನಿಲ್ಸಲ್ಲ, ನಾನು ಭಾಷಣ ಮಾಡ್ತೇನೆ, ಇದು ರೆಕಾರ್ಡ್ ಹೋಗುತ್ತೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ, ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಬರ್ಗಿರಿ, ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ, ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರ್ಲಿಲ್ಲ. ಯಾರೋ 3 ಜನ, ಒಬ್ಬ RSS ಜನ ಈ ಮಂಗಳೂರಿನನು, ಇವನ್ ನಾನಲ್ಲಿ ಮಾತಾಡಕ್ಕೆ ಎದ್ರು ಹೇಳ್ತಾನೆ ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಸರ್ಕಾರ, ಇವನು ಭ್ರಷ್ಟ, ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ಇಡೀ ಬಿಜೆಪಿ, ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾವ್ರು. ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವ್ ಎಷ್ಟು ಸೀಟ್ ಬರ್ತೀರಾ ಗ್ರಾಮ ಪಂಚಾಯತಿಲಿ ಅಂತ ಗೊತ್ತಾಗತ್ತೆ. ನಿಮ್ ಹಣ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು, ಆ ಗ್ರಾಮ ಸ್ವರಾಜ್ಯವನ್ನ ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನ ಮಾಡ್ಕೊಂಡು ಬದ್ದಾಯ್ತೀರಾ. ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ರೇ ಅಧ್ಯಕ್ಷರೇ, ಇಂಥ ಕೆಟ್ಟ ನಡತೆಯನ್ನ ಆಸ್ತಿ ವರಿಕೆ ಅಧ್ಯಕ್ಷರೇ, ಇಂಥ ಕೆಟ್ಟ ನಡತೆಯನ್ನ ವರಿಕೆ ಹಾಕಕ್ಕೆ ಹೆದರಿಕೆತ್ತಿರಲ್ರಿ. ಆಕ್ರಿ ವರಿಕೆ, ಆಕ್ರಿ ತೆಗೆದೋ ವರಿಕೆ. ಇವ್ರೇನ್ ಇಡೀ ರಾಜ್ಯದ ಜನ ಆಕ್ರಿ ಇವ್ರದ್ದು ಅತ್ಯಾತು ವೈಯಕ್ತಿಕವಾಗಿ ಇದು ಮಾಡ್ತಾರೆ ಇವರು. ಬರೀ ಇದು ಇಡೀ 80 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ, ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ. ಮಾಡೋರು ಧರಣಿನ, ನಾವು ಮಾಡಿದ್ದು ಧರಣಿನ, ಅಗೋರಾತ್ರ ಮನಗಿದ್ದು, ಇಂಥ ಅಯೋಗ್ಯ ಕೆಲಸ ಮಾಡಿರ್ಲಿಲ್ಲ ಯಾರು. ಇಂಥ ಕೆಟ್ಟ ನಾನ್ ಪ್ರಜಾಪ್ರಭುತ್ವ, ನಾನು ಯಾವ ಪಕ್ಷ ನನ್ನ ಇಷ್ಟ ನೀನ್ಯಾವನ ಕೇಳಕ್ಕೆ. ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು, ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು, ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು. ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ, ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡ್ತಕ್ಕಂತ ಒಂದು ಕಾನೂನನ್ನ
ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು. ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರೋ ಅಂತ ಮಹಾತ್ಮನ ಇಚ್ಛೆಯಂತೆ ಅಂತನ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗ್ಬೇಕು, ಇದು ಹಳ್ಳಿಗಳ ನಾಡು, ರೈತರ ಬೀಡು ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ರು, ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿ ಅವರ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗ್ ರವರಿಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ಇವತ್ತು ಕಾನೂನನ್ನ ಬದಲಾವಣೆ ಮಾಡಿ ನೀವು ಇಲ್ಲೆಲ್ಲ ಕೂತಿರಲ್ಲ, ನಿಮ್ ಪಕ್ಷದ ಮೆಂಬರ್ಗಳನ್ನ ಹೋಗಿ ಕೇಳಿ ಮತ್ತೆ ಸುಗಿತಾರೆ ನಿಮ್ಗೆಲ್ಲ. ಹೋಗಿ ಗ್ರಾಮ ಪಂಚಾಯತಿ ನರೇಗಾ ದುಡ್ಡಿಲ್ದೇ ಇದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ನಿಲ್ತಾರೆ, ಎಷ್ಟು ಚುನಾವಣೆ ನೋಡಿ ಎಷ್ಟು ಎಷ್ಟು ಇದಿತ್ತು ಗ್ರಾಮ ಪಂಚಾಯತಿನಲ್ಲಿ, ಹಾಳು ಮಾಡಿ ಇವತ್ತು ಇಂಥ ಒಂದು ಕೆಲಸವನ್ನ ಮಾಡಿದಿರಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಈ ರೀತಿ ಮಾಡ್ತಕ್ಕಂಥ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇಂಥ ಕೆಟ್ಟ ನಡತೆಯನ್ನು ನೋಡಿದ್ದು ನಾನು ಇದೇ ಮೊದಲು. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ. ಇಂಥ ಅಯೋಗ್ಯ ಪ್ರತಿಭಟನೆ ನೋಡಿದ್ದೆ ಯಾವಾಗೂ ಕೂಡ, ಇಂಥ ಕೆಟ್ಟ ಪ್ರತಿಭಟನೆ ನೋಡಿದ್ದೆ ಫಸ್ಟ್. ಅಧ್ಯಕ್ಷರ ನೀವು ಈ ತರ ಒಬ್ಬ ನಾಚಿಕೆ ಆಗಲ್ಲ ನಿಮ್ಗೆ. ಈ ರೀತಿ ಗ್ರಾಮ ಸ್ವರಾಜ್ಯ ಆಗ್ತಕ್ಕಂಥದ್ದು ಒಂದು ಕೋಟಿಯಿಂದ 5 ಕೋಟಿಯವರೆಗೆ ಹಣ ಹೋಗೋದು ಏನು ಅವರ ಯೋಜನೆ. ಒಬ್ಬ ಅಧ್ಯಕ್ಷ ಬೆಳಿಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು. ಒಂದು ಊರಿಗೆ ದಾರಿ, ಕಾಂಕ್ರೀಟ್ ರಸ್ತೆ ಅವೆಲ್ಲನೂ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಾಡ್ಕೊಂಡಿದ್ದಾರೆ. ನರೇಗಾವನ್ನು ಉಪಯೋಗಿಸಿಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇಂಥ ಕಾಮಗಾರಿಗಳನ್ನ ಮಾಡ್ಕೊಂಡು ಇವತ್ತು ನೀವು ಅದನ್ನ ವಿರೋಧ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಯಾಕೆ ವಿರೋಧ ಮಾಡ್ತೀರಿ? ಇಂಥ ಒಂದು ಕಾನೂನು ಮತ್ತೆ ಬರ್ಲಿಕ್ಕೆ ಸಾಧ್ಯ? ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ, ಇವತ್ತು ಮುಂದೆ ಈ ಒಂದು ಇವತ್ತು ತಂದಿರ್ತಕ್ಕಂಥ ಕಾನೂನಿನಲ್ಲಿ 40% ಹಣವನ್ನ ನಾವು ಕೊಡಬೇಕು. 60% ಅವ್ರು ಮಾಡಿದ್ದಾರೆ. 40% ಅನ್ನ ಕರ್ನಾಟಕ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ನಿಮ್ಮ ಹತ್ರ ದುಡ್ಡಿಲ್ವೇನ್ರಿ? ಯಾಕ್ರಿ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದಿರೇನ್ರಿ? ಒಂದಾರ ಮಾಡಿದಿರಿ? ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ, 50-50 ಶೇರಿಂಗ್ ಅಂತ ದುಡ್ಡೇ ಕೊಡೋದಿಲ್ಲ. ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನ ನಿಮ್ಗೆ ರಾಜ್ಯ ಸರ್ಕಾರ ಕೊಡಬೇಕು. ನೀವು ಯಾಕೆ ಭಿನ್ನಾಭಿಪ್ರಾಯ ಮಾಡ್ತೀರಿ? ಆದ್ರಿಂದ ಈ 40-60 ಅನುಪಾತ ಏನಿದೆ ಯಾತಕ್ ಬೇಕು? ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ. ನಾಚಿಕೆ ಆಗಲ್ಲ ನಿಮ್ಗೆ? ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು. ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು. ನಾಚಿಕೆ ಆಗ್ಬೇಕು. ಡೆಲ್ಲಿಯಿಂದ ಅಲ್ಲ ರೀ ಯೋಜನೆಗಳು ಬರೋದು. ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಇದು ಮಾಡಬೇಕು. ಇವತ್ತು ರೈತ ಈ ಡೈರಿ ಶೆಡ್ಗಳನ್ನ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ. ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡು 2 ಹೊಸ ಸಾಕ್ತಾ ಇದ್ದಾನೆ. ಇವತ್ತು 5 ಹೊಸ 10 ಹೊಸಿಗೆ ಬಂದಿದ್ದಾನೆ. ಅದರಿಂದ ಎಷ್ಟು ಹಾಲು ಕರಿತಾನೆ, ಸ್ವಾವಲಂಬಿ ಆಗಿದ್ದಾನೆ, ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ. ಇದಕ್ಕೆ ಸಂತೋಷ ಪಡೋದ್ ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ. ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು, ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು, ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು, ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ
ಪ್ರತಿಯೊಂದು ಸವಲತ್ತನ್ನ ಭ್ರಷ್ಟಾಚಾರ ಮಾಡಿದ ಶಿವಲಿಂಗೇಗೌಡರಿಗೆ ಅಂಗನವಾಡಿಗಳನ್ನ ಕಟ್ಟಿಕೊಂಡು ಇಲ್ಲಿ ಮಾತಾಡಿ, ಓದ್ತಾ ಇವತ್ತು ಕೇಳಿಸ್ತದೆ. ಇದರಿಂದ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು. ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟು, ಸಾಕು ನಿಲ್ಸಿ. ಆ ಗ್ರಾಮ ಸ್ವರಾಜ್ಯವನ್ನ ನಿಲ್ಲಿಸ್ರಿ, ಸಾಕು. ತೆಗೆದಂತ ಭ್ರಷ್ಟು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು. ಇವತ್ತು ನಾನು ಸಾಕು ನಿಲ್ಸಿ, ಖಂಡಿತವಾಗಿ ಗೌಡ್ರೆ. ಹೇಳ್ತೇನೆ, ಆ ಶಾಪ ಹಳ್ಳಿ ಗ್ರಾಮದ ಆ ಗ್ರಾಮಸ್ಥರ ಶಾಪ, ಹಳ್ಳಿ ನಾಡಿನ ಶಾಪ ಬಡವರ ನಿಮಗೆ ಶಾಪ ತಟ್ಟುತ್ತೆ. ಕಾಂಗ್ರೆಸ್ಸಿಗೆ. ಒಂದು ದಿವಸ ತಟ್ಟುತ್ತೆ ನಿಮಗೆ. ಯಾವ ಬಡವರ ಶಾಪ ಇದನ್ನ ಕಾಂಗ್ರೆಸ್ಸಿಗೆ. ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ, ಈ ದೇಶವನ್ನ ಹಾಳು ಮಾಡಕೊಂಡಿದಿರೋ, ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು. ಬಡವರ ಶಾಪ ಕಾಂಗ್ರೆಸ್ಸಿಗೆ. ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು, ನನ್ನ ನಾಡು ಹಳ್ಳಿಯ ನಾಡು, ನನ್ನ ನಾಡು ರೈತರ ಬೀಡು, ಆ ಬೀಡು ಹಳ್ಳಿಯ ನಾಡು ಸ್ವರಾಜ್ಯ ಆಗ್ಬೇಕು, ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿದ್ರು. ಓದಲ್ಲೆಲ್ಲ ಹೇಳ್ತಾ ಇದ್ರು, ಆ ನಾಡಿನ ಸ್ವರಾಜ್ಯವನ್ನ ಮಾಡ್ಲಿಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಳಕ್ ಬಂದಿದ್ದೀರ. ನೀವು ಇಲ್ಲಿ ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಏನು ಇಲ್ಲಿ ಒಂದಷ್ಟು ಜನ RSS ನರಿದ್ದಾರೆ, ಕೂಗ್ತಾರೆ. ಅವ್ರದ್ದು ಅದೇ ಬಂಡವಾಳ, ಕೂಗೋದೇ ಬಂಡವಾಳ. RSS ಕೂಗೋದು ಜಿಂದಾಬಾದ್ ಅಂತ. ಅದೇ ನಿಮ್ದು RSS. ಇನ್ನೇನೈತೆ? ಸ್ವಲ್ಪ ಗೌರವ, ಆತ್ಮಸಾಕ್ಷಿಯಿಂದ ಇರೋದನ್ನ ಕತ್ಕೊಳ್ಳಿ. ಇದು ಈ ಭಾರತ ದೇಶ ಜನ ಸಂಪತ್ತಿನಿಂದ ಏರಳವಾದಂತ ದೇಶ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನ ಸಂಪತ್ತು, ಆ ಜನ ಸಂಪತ್ತಿಗೆ ನಾವು ಕೆಲಸ ಕೊಡಬೇಕು ಅಂತ ಹೋರಾಟವನ್ನ ಮಾಡಿ ಮನಮೋಹನ್ ಸಿಂಗ್ ಹಳ್ಳಿಗೆ ಆಡಳಿತ ತಂದ್ರೆ, ಇಲ್ಲ ನೀವು ಮತ್ತೆ ಡೆಲ್ಲಿ ತಗೊಂಡು ಹೋಗ್ತಾ ಇದ್ದೀರಲ್ಲ, ಬಲ್ರಿ ಹಳ್ಳಿ ಕಡಿಕೆ ತೋರಿಸ್ತೀವಿ. ಡೆಲ್ಲಿಯಿಂದ ಒಬ್ಬೊಬ್ಬರೇ ಅಲ್ಲಿ ಹೋದ್ರೆ ಹಳ್ಳಿಗಳ ಈ ಸಂಪತ್ತನ್ನ, ಅದು ಹೇಳೋನಿಗೆ ಈ ಜನ ಸಂಪತ್ತನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಆ ಭಗವಂತನ ಮೇಲೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಆ ಮನಮೋಹನ್ ಸಿಂಗ್ ರವರು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ, ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವ ಗ್ರಾಮ ಸಭೆ ನಡೆಯೋದು, ವಾರ್ಡ್ ಸಭೆ ನಡೆಯೋದು, ಆ ಗ್ರಾಮ ಸಭೆಯಲ್ಲಿ, ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತ ಆಗ್ಬೇಕು ಅಂದ್ರೆ ಅಲ್ಲೇ ಮಂಜೂರಾತಿ ಕೊಡ್ತಕ್ಕಂತ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ನನ್ನೇನ ಮಾಡಕ್ ಸಾಧ್ಯ ಇಲ್ಲ. ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿ ಇಲ್ಲ ನಡೆಸ್ಕೊಂತ ಕುಂತ್ರೆ ಏನು? ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕಾಮಗಾರಿಗಳಿಗೆ ನಡೀತಾ ಇದೆ. ಇವತ್ತು ನೀವು ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಿಟ್ ತಗೊಳ್ಳಿ, ಸೋಷಿಯಲ್ ಆಡಿಟ್ ಬಗ್ಗೆ ಮುಂದೆ ನೀವಾಗ ಬಂದ್ರೆ ಎಕ್ಸೈಸ್ ಮಿನಿಸ್ಟರ್ ನಮಗೇನು ತೊಂದರೆ ಇಲ್ಲ. ಇವತ್ತು ದೊಡ್ಡ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಎಷ್ಟು ಸಹಾಯಕ ಇದೆ ಅಂತ ಗೊತ್ತಿದ್ರೆ ಕೃಷಿ ಎಷ್ಟು ಸೈಡ್ ಕಾಂಗ್ರೆಸ್ ಮಾಡಬೇಡ್ರಿ, ದಯಮಾಡಿ ಅಡಿಕೆಯನ್ನು ಬೆಳೆಸ್ತಕ್ಕಂಥ ನಿಮ್ಮ ಪೀಠಕ್ಕೆ ಪ್ರತಿಯೊಂದು ಬೆಳೆಗೆ ಉತ್ತೇಜಕವಾದಂತಹ ಶೋಭೆ ತರುವಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಒಳ್ಳೆ ಬ್ಯಾಲೆನ್ಸ್ ಒಳ್ಳೆ ಈ ಒಂದು ರೈತರ ಸಂಪತ್ತನ್ನ ಹಾಳು ಮಾಡಕ್ ಒಳ್ಳೆದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಗಾತಿ ಮಾಡ್ಕೋಬೇಡಿ. ತಿಮ್ಮಾಪುರ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ರೈತನ ಹೊಲದಲ್ಲಿ
ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಬೆಳೀತಕ್ಕಂಥ ನಡೆಸ್ರಿ. ಕಾನೂನನ್ನ ಇವತ್ತು ಈ ಎಸ್ ಎಂ ರಾಜ್ಯದಲ್ಲಿ ಬಳಗ ಅವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ಸದನದಲ್ಲಿ ಇಂಥ ಬ್ಯಾಲೆನ್ಸ್ ಆಗಿ ನಡೆಸ್ರಿ. ಸಂದರ್ಭದಲ್ಲಿ ಈ ರೀತಿ ನೀವು ಒಂದ್ ಸೈಡ್ ಆಗಿ ಇದು ಮಾಡ್ಬೇಡಿ. ಹಾಳು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ. ಶಿವಲಿಂಗೇಗೌಡರದ್ದು ಮುಗಿಸ್ರಿ. ಅವ್ರದ್ದು ಆಡಳಿತ ಕೆಲಸ ಹೆಂಗ ವ್ಯವಸ್ಥೆ ನಿಮಗೆ ಇದ್ದಿದ್ರಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ರೇ ಅಧ್ಯಕ್ಷರೇ ಮೈಕ್ ಮರ್ಯಾದೆ ಇಲ್ವೇನ್ರಿ? ರೂಬಿ ಬಣಕಾರ್ ಅವ್ರು ಹೇಗಿದ್ರು, ನಾನ್ ಮಾತಾಡ್ಬೇಕು, ಅವ್ರು ಮಾತಾಡ್ಬೇಕು. ಎಸ್ ಎಂ ಬಳಗ ಅವ್ರು ಹೇಗಿದ್ರು, ಇದೆಂತದ್ರಿ? ಆ ಮಾರ್ಗದಲ್ಲಿ ನೀವು ಕೂಡ ಹೋಗ್ರಿ. ಮೈಕ್ ಕಿತ್ತಾಕ್ರಿ. ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀವು ಕೇಳಿ, ಇದು ಸರಿ ಇಲ್ಲ. ಇದು ಅವ್ರದ್ದು ಹೆಂಗ್ ಕೇಳ್ತೀರಿ? ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ ಅವ್ರದ್ದು. ಇದು ಸರಿ ಇಲ್ಲ. ಒಪ್ಪೋದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ಸರ್ಕಾರದ ನಡೆದಿರುವಂತ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಸದನ ಯೋಜನೆ ಅಧ್ಯಕ್ಷರಾಗಿ ಸ್ಪಾನ್ಸರ್ ನಿಮ್ಗೂ ಅಂತ ಕೂಡ ಬರ್ತಾರೆ. ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಇಷ್ಟು ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಅದ್ರ ಯೋಜನೆಗಳು ಬಗ್ಗೆ ನಮ್ಮ 60-40 ಕೊಡಿ ಅಂತ ಬರ್ತಾರೆ. ವಿರೋಧ ಪಕ್ಷದ ಇಲ್ಲ ದುಡ್ಡರು 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಹೇಳಿ, ಇಷ್ಟು ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ. ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಏನ್ ಮಾಡಿರಿ ಜೆಜೆಎಂ? ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಮಾಡಿ. ಹೇಳಿ. ಇವತ್ತು ಸರ್ಕಾರಕ್ಕೆ 37,000 ಕೋಟಿ ನಾವು ಖರ್ಚು ಏನ್ ಮಾಡಿದ್ದೀವಿ. ಮಾಡಾತೀರಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಕೆಲಸ ಈ ಬಾಕಿ ದುಡ್ಡು ಯಾರ್ರಿ ಕೊಡರು? ಬಲ್ಕೊಂಡಂತ ಸ್ಕೀಮ್ ಅಲ್ಲಿ ಸರ್ಕಾರಕ್ಕೆ PMJY ಅಂತ ತಂದ್ರೆ ಮನೆಗಳಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಮನೆ ಇಲ್ಲ. ಆಡಿಯೋ ಫೈಲ್ ಹೊಸ ಸ್ಕೀಮ್ ಅಶೋಕ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಒಂದು ಸಕ್ಸಸ್ ಆಗಿದೆ ಅಂದ್ರೆ 3 ಆಡಿಯೋ ಫೈಲ್ಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು. ಈ ರೀತಿ ಲೋಕಾಯುಕ್ತದವರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ PSI ನ ಹಿಡಿದು ತಪ್ಪಬೇಕು. ಅವ್ನ ಅರೆಸ್ಟ್ ಈಗ ಮಾಡಿದಾಗ ಮಂತ್ರಿಗಳ ಹೆಸರು ಹೇಳಿದ್ದಾನೆ. ಇದೆಲ್ಲ ಜನಕ್ಕೆ ಗೊತ್ತಾಗಲ್ಲ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾನೆ. ನೀವ್ ಹೆಂಗ ನಾಟಕ ಅದ್ರ ಮಾಡ್ತಾ ಬಗ್ಗೆ ಏನಾದ್ರು ಮಾಡ್ರಿ. ಇದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ರಂಗಪ್ಪ ಸ್ವಂತ ಇಚ್ಛೆಯಿಂದ affidavit ಕೊಟ್ಟಿದ್ದಾರೆ ಅವರು. ಧರಣಿ ಮಾಡಿದ್ಮೇಲೆ ಅಲ್ಲಿ ಹೋಗಿ ಮಾತಾಡಕ್ಕೆ ಒಬ್ಬ ನಿಮಗೆ ಮಾನ ಮರ್ಯಾದೆ PSI ಇದೆಯಾ? ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾರೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡು ಕುಮಾರಸ್ವಾಮಿ ಅವರಿಗೆ ಮೋಸ ಈ ಮಾಡಿದ ದೇಶದ ಶಿವಲಿಂಗೇಗೌಡರಿಗೆ, ಎಲ್ಲರಿಗೆ ಸರ್ವೇ ಮಾಡಿದ್ದಾರೆ ಅಂತೇಳಿ ಮಾನ್ಯ ಆ ಅಧ್ಯಕ್ಷರೇ ಏನ್ ಹಣಕಾಸು ಮಾಡ್ತಾ ಇದ್ದೀರಿ ನೀವು ಆಯೋಗವನ್ನ ಅದ್ರ ಬಗ್ಗೆ? ಗಾಳಿಗೆ ತೂರಿ ಫೆಡರೇಷನ್ ಇವತ್ತು ಆಫ್ ನಿಮ್ಮ ವೈನ್ ಇಚ್ಛೆ ಮರ್ಚೆಂಟ್ ಬಂದಂತೆ ಅಸೋಸಿಯೇಷನ್ ಅವರು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ. ಇಚ್ಛೆನಾ? ಅದರ ಅಧ್ಯಕ್ಷರು ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಸರಿಯಾಗಿ ಮುಖ್ಯಮಂತ್ರಿಗಳ ಆತ್ಮರು ಆತ್ಮೀಯರು. ಅವರು ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಮುಖ್ಯಮಂತ್ರಿಗಳು ಯಾವುದೋ ಒಂದು ಮೊದಲಿನ ಸಿದ್ದರಾಮಯ್ಯ ಅವರು ಪ್ರಚೋದನೆಯನ್ನು ಇಟ್ಕೊಂಡು ಬರೀ ಪ್ರಚೋದನೆಯನ್ನು ಚುನಾವಣೆ ಮಾಡಿಕೊಂಡಿಲ್ಲ. ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗೈತೆ. ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ತು ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರದಿಂದ ರಾಜೀನಾಮೆ ವರ್ಷ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಜನ ಮಾತಾಡೋಂಗಾಗ್ಲಿ. ಯಾಕಲ್ಲಿ ಈ ರೀತಿ ಮಾತಾಡ್ತಾರೆ ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಸಿದ್ದರಾಮಯ್ಯ ಅಂತ ಹೇಳಿ ಅಲ್ಲಿ ಹೋಗಿ ಮಾತಾಡುವಂಗ ಆಗ್ಬಾರ್ದು. ಒಂದು ವೈನ್ ಅಸೋಸಿಯೇಷನ್ ದವರು ಸಿದ್ದರಾಮಯ್ಯ ಮಾತಾಡುವಂಗ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗ ಆಗಬಾರ್ದು. ಇದ ಮಾನಮರ್ಯಾದೆ. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳು ಹೋಗಿದ್ರಿ ಅವ್ರನ್ನ ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಹಿಂದೆ ಇವತ್ತು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳ ಒಳ್ಳೆ ಇಮೇಜ್ ತಗೊಂಡ್ಬರುದಿಲ್ಲ. ಈ ರಾಜ್ಯಕ್ಕೆ ಮೊದಲಿಂದಲೂ ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ ನೀವು 2ನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ್ ಸಂಬಂಧ ಹೆಸರು ಕೆಡ್ಸ್ಕೊಬೇಡ್ರಿ. ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೊಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಸರ್ಕಾರ ಪರವಾಗಿ ಹಿಂದೆ GST ತರಬೇಕಾದ್ರೆ ಸಂಪಾದಕೀಯ ಇವರು ನಮ್ಮಿಂದ ಹಣ ಕಿತ್ಕೊಳ್ತಾರೆ. ಇದು ನಿಮಗೆ ಸರಿಯಲ್ಲ. ಬೆಂಕಿ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. ರಾಜೀನಾಮೆ ತಗೊಳ್ರಿ. ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ರೀತಿ 573 ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ಈ ಕಳಂಕ ಮಾನ ಇಲ್ಲ, ನಿಲ್ಲುವ ಆದ್ಯತೆ ಮರ್ಯಾದೆ ಇಲ್ಲ, ಏನೇನು ಇಲ್ಲ. ಬಿಟ್ಟರೆ ಇವರು
ಈ ದುಡ್ಡು ರಾಹುಲ್ ಆದ್ರಿಂದ ಗಾಂಧಿಗೆ ಹೋಗಿದೆ ಇಂಥ ಅಂತ ಹೇಳಿ ಇದ್ರ ಮಧ್ಯೆ ನಿಮಗೂ ಕೂಡ ಮಾತಾಡೋಕ್ಕಿಂತ ಕೊಟ್ಟಿದ್ದೇವೆ ಅಂತ ಹೇಳಿ ಅವರೆಲ್ಲರ ಮುಂದೆ ಹೇಳ್ಕೊಂತ ಮಾಧ್ಯಮಗಳಿದ್ದಾರೆ, ಟಿವಿಗಳಿದ್ದಾವೆ, ತಪ್ಪು ನೀವು ವಿಚಾರ ಮಾಧ್ಯಮಗಳಿದ್ದಾರೆ, ಮಾಡ್ರಿ. ಅದ್ರ ಈ ಮುಖಾಂತರ ರೀತಿ ನಾನು ನಿಮ್ಮ ಮಾತನಾಡ್ತೇನೆ. ಹೆಸರನ್ನ ಹಾಳು ಮಾಡ್ತಾ ಇದಾರಲ್ಲ ಅವ್ರದ್ದು ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಒಂದು ಮಾತ್ರ ಆ ನಿರ್ಣಯದಂತೆ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಮಾನ್ಯ ಈ ಒಂದು ಮುಖ್ಯಮಂತ್ರಿಗಳೇ. ಕಾನೂನನ್ನ ತಂದಿದ್ದಾರೆ. ನೀವು ಬಿಜೆಪಿ ಈ ರೀತಿ ತುಂಬಾ ಕುತ್ಕೊಳ್ಳೋದು ಸರಿಯಲ್ಲ. ಯಾಕಂದ್ರೆ ಗೊತ್ತಾ ಹಕ್ಕು ನಿಮಗೆ ಬಂದಿದೆ ಗೌರವ ಹೆಸರು ಹಾಕಿ ಕೊಡುವಂತ ಬಿಟ್ಟಿದೆ ವಿಷಯ ಅಂತ ಅಲ್ಲ. ದಯಮಾಡಿ ಅದನ್ನು ವಜಾಗೊಳಿಸಬೇಕು ದಯಮಾಡಿ ಅಂತ ಹೇಳಿ ರಾಜ್ಯದ ಜನತೆ ಸಂಬಂಧ ಮತ್ತೆ ಮನರೇಗಾ ಅದೇನು ಇಲ್ಲ ಮಹಾತ್ಮ ಅಂತಂದು ನಿಮ್ಮ own ಗಾಂಧೀಜಿ image ಸಂಬಂಧ ಈ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ನೀವು ಹೇಳಿ ಇವ್ರ ಕಡೆಯಿಂದ ರಾಜೀನಾಮೆ ತಗೊಳ್ರಿ. ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜ್